Hello students. So ಇವತ್ತು ನಾನು ಫೈಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. So file means is a container for storing information. It is a simply a sequence of characters. So already ನಿಮಗೆ ಗೊತ್ತಿದೆ, file means it's a container, ಒಂದು ಕಂಟೈನರ್ ಆಗುತ್ತೆ storing information. A file contains exactly those bytes that we put into it. Be it a source program, executable code or anything else. ಸೊ ಫೈಲ್ಸ್ ಅಂದರೆ ಏನು ಅಂದರೆ ಬೈಟ್ಸ್ ಅದರೊಳಗೆ ನಾವು ಸ್ಟೋರ್ ಮಾಡಿರ್ತೀವಿ. ಸೋರ್ಸ್ ಪ್ರೋಗ್ರಾಮ್ ಆಗ್ಬೋದು, ಎಕ್ಸಿಕ್ಯೂಟಬಲ್ ಕೋಡ್ ಆಗ್ಬೋದು, ಆರ್ ಎನಿಥಿಂಗ್. ಸೊ ಯಾವುದಕ್ಕಾದ್ರೂ ನಾವು ಹೇಳ್ತೀವಿ ಫೈಲ್ ಅಂತ ಹೇಳ್ತೀವಿ. ಸೊ ಫೈಲ್ ಅಂದರೆ ಏನು? ಇಟ್ಸ್ ಎ ಕಂಟೈನರ್ ಫಾರ್ ಸ್ಟೋರಿಂಗ್ ಇನ್ಫಾರ್ಮೇಷನ್. And Unix treats directories, devices, and also every devices in our machine, the hard disk, printer, tape, CD-ROM drives, terminals, etc. as a file. So Unix ಅಲ್ಲಿ ಏನು ಟ್ರೀಟ್ ಮಾಡುತ್ತೆ ಅಂದರೆ, ಸೊ Unix ಅಲ್ಲಿ ಇರುವಂಥ ಡೈರೆಕ್ಟರೀಸ್, ಡಿವೈಸಸ್ ಆಲ್ಸೋ ಎವ್ರಿ ಡಿವೈಸ್ ಇನ್ ಅವರ್ ಮಿಷಿನ್ಸ್. ಸೊ ಎಲ್ಲದು ಹಾರ್ಡ್ ಡಿಸ್ಕು, ಪ್ರಿಂಟರು, ಟೇಪು, CD-ROMು, ಟರ್ಮಿನಲ್ಸ್ ಎಕ್ಸೆಟ್ರಾಸ್ ಎಲ್ಲದನ್ನು ಏನಾಗಿ ಟ್ರೀಟ್ ಮಾಡುತ್ತೆ? ಫೈಲ್ ಆಗಿ ಟ್ರೀಟ್ ಮಾಡುತ್ತೆ. ಸೊ ಇದರಲ್ಲಿ ಫೈಲ್ ಬಿಟ್ಟು ಬೇರೆ ಕಾನ್ಸೆಪ್ಟ್ ಇರಲ್ಲ. ಅಂದರೆ ಈಗ ನಾವು ದಾಸಲ್ಲಾದರೆ ಡೈರೆಕ್ಟ್ರಿ ಅಂತಿರುತ್ತೆ. ಡೈರೆಕ್ಟ್ರಿಗೆ ಅಂದರೆ ಕಂಟೈನ್ ಮಾಡೋಂಥದ್ದು ಫೈಲ್ನ ಮತ್ತು ಫೋಲ್ಡರ್ನ ಹೋಲ್ಡ್ ಮಾಡೋದಕ್ಕೆ ಡೈರೆಕ್ಟ್ರಿ ಅಂತ ಹೇಳ್ತೀವಿ ಅದರಲ್ಲಿ ದಾಸ್ ಕಮಾಂಡಲ್ಲಿ. ಬಟ್ ಇದರಲ್ಲಿ ಎಲ್ಲದಕ್ಕೂ ಏನೇ ಟ್ರೀಟ್ ಮಾಡುತ್ತೆ? ಫೈಲ್ ಅಂತಲೇ ಟ್ರೀಟ್ ಮಾಡುತ್ತೆ ಎಲ್ಲದೂ ಅಷ್ಟೇ. CD ನನಗೆ ಏನೋ ಒಂದು ಪೆನ್ ಡ್ರೈವ್ ಹಾಕಿದೆ ಅಂತ ತಿಳ್ಕೊಂಡ್ರೆ ಅದೊಂದು ಏನೋ ಡಿವೈಸ್ ಬರುತ್ತೆ, ಡ್ರೈವು. ಸೊ ಅದನ್ನು ಫೈಲೇ. ಸೊ ಎಲ್ಲದೂ ಏನಾಗುತ್ತೆ? ಫೈಲ್ ಆಗುತ್ತೆ. ಇಟ್ ಆಲ್ಸೋ ಟ್ರೀಟ್ಸ್ ಶೆಲ್, ಕರ್ನಲ್ ಆ್ಯಂಡ್ ಮೇನ್ ಮೆಮೊರಿ ಇನ್ ಅವರ್ ಸಿಸ್ಟಮ್ ಆಲ್ಸೋ ಫೈಲ್. ಸೊ ಕರ್ನಲ್ನು, ಶೆಲ್ಲು, ಮೇನ್ ಮೆಮೊರಿ ಎಲ್ಲದನ್ನೂ ಏನೋ ಟ್ರೀಟ್ ಮಾಡುತ್ತೆ? ಇದು ಫೈಲ್ ಆಗಿ ಟ್ರೀಟ್ ಮಾಡುತ್ತೆ ಯಾವುದ್ರಲ್ಲಿ? ಯುನಿಕ್ಸಲ್ಲಿ. ಆ್ಯಂಡ್ ದೇರ್ ಆರ್ 3 categories ಇನ್ ಫೈಲ್ಸ್. ಎಲ್ಲದೂ ಫೈಲ್ ಆಗಿ ಟ್ರೀಟ್ ಮಾಡುತ್ತೆ. ಬಟ್ ಕೆಟಗರಿ 3 ಇದೆ. So first one is ordinary files, directory files, and then device files. So ordinary files ಅಂದ್ರೆ ಏನು ಅಂದರೆ, it contains only data. So data ಮಾತ್ರ ಅದರಲ್ಲಿ ಇರುತ್ತೆ. ಸೊ ಬೇರೆ ಏನಿರಲ್ಲ. Directory files contains other files and directories. ಸೊ ಡೈರೆಕ್ಟರಿ ಫೈಲ್ಸ್ ಅಂದರೆ ಏನು ಅಂದರೆ, ಸೊ ಅದರೊಳಗಡೆ ಏನಿರುತ್ತೆ ಅಂದರೆ ಬೇರೆ ಫೈಲ್ಗಳಿರುತ್ತೆ ಮತ್ತು ಬೇರೆ ಡೈರೆಕ್ಟರಿ ಫೈಲ್ಗಳು ಇರುತ್ತೆ. ಆಯಿತಾ? ಸೊ ಡಿವೈಸ್ ಫೈಲ್ ರೆಪ್ರೆಸೆಂಟ್ ಆಲ್ ಹಾರ್ಡ್ವೇರ್ ಡಿವೈಸ್. ಸೊ ಡಿವೈಸ್ ಫೈಲ್ ಅಂದರೆ ಹಾರ್ಡ್ವೇರ್ ಡಿವೈಸಸ್. ಈಗ ನಾನು ಪೆನ್ ಡ್ರೈವ್ ಇನ್ಸ್ಟಾಲ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಸೊ ಅದೇನಾಗುತ್ತೆ? ಒಂದು ಫೈಲ್ ಆಗುತ್ತೆ, ಅದು ಏನು? ಡಿವೈಸ್ ಫೈಲ್. ಸೊ ಈಗ ಅದು ನಂದು ಡಾಕ್ ಫೈಲ್ ಇದೆ ಅಂತ ತಿಳ್ಕೊಳ್ಳಿ. ಯಾರೋ ವರ್ಡಲ್ಲಿ ಏನೋ ಟೈಪ್ ಮಾಡಿದ್ದೆ, ಅದು ಯಾವ ಫೈಲ್ ಆಗುತ್ತೆ? ಆರ್ಡಿನರಿ ಫೈಲ್ ಆಗುತ್ತೆ. ಸೊ ಈಗ ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಫೋಲ್ಡರ್ ಏನಾಗುತ್ತೆ? ಇಟ್ಸ್ ಎ ಡೈರೆಕ್ಟರಿ ಫೈಲ್ ಆಗುತ್ತೆ. ಆಯ್ತಾ? ಸೊ ಯುನಿಕ್ಸ್ ಫೈಲ್ ಡಸಂಟ್ ಕಂಟೈನ್ ಎಂಡ್ ಆಫ್ ಫೈಲ್ ಮಾರ್ಕ್ ಆರ್ ಇಟ್ಸ್ ನೇಮ್. ಸೊ ಯುನಿಕ್ಸ್ ಫೈಲಲ್ಲಿ ಎಂಡ್ ಆಫ್ ಫೈಲ್ ಇರಲ್ಲ. ಸೊ ದಾಸಲ್ಲಿ ಅಂದರೆ /0 ಅಂತ ಇರುತ್ತೆ. ಹಂಗಂದ್ರೆ ಅರ್ಥ ಏನಂದರೆ ಆ ಫೈಲಿನ ಎಂಡ್ ಅಂತ. ಬಟ್ ಯುನಿಕ್ಸಲ್ಲಿ ಅದು ಇರಲ್ಲ. ಓಕೆ. ಸೊ ಫಸ್ಟ್ ಒಂದು ಆರ್ಡಿನರಿ ಫೈಲ್ ಆ್ಯಂಡ್ ರೆಗ್ಯುಲರ್ ಫೈಲ್ ಅಂದರೆ ಏನು ಅಂತ ನೋಡೋಣ. ಸೊ ಇಟ್ ಕಂಟೈನ್ಸ್ ಎ ಸ್ಟ್ರೀಮ್ ಆಫ್ ಡಾಟಾ, ಸೋರ್ಸ್ ಪ್ರೋಗ್ರಾಮ್, ಆಬ್ಜೆಕ್ಟ್ ಆ್ಯಂಡ್ ಎಕ್ಸಿಕ್ಯೂಟಬಲ್ ಕೋಡ್, all Unix commands as well as any files created by users. ಏನು ಸ್ಟ್ರೀಮ್ ಆಫ್ ಡಾಟಾ ಇರುತ್ತೆ, ಸೋರ್ಸ್ ಪ್ರೋಗ್ರಾಮ್ ಇರುತ್ತೆ, ಆಬ್ಜೆಕ್ಟ್ ಆ್ಯಂಡ್ ಎಕ್ಸಿಕ್ಯೂಟಬಲ್ ಕೋಡ್ ಇರುತ್ತೆ. ಆಲ್ ಯುನಿಕ್ಸ್ ಕಮಾಂಡ್ಸ್. ಸೊ ಯುನಿಕ್ಸಲ್ಲಿ ಏನೇನು ಕಮಾಂಡ್ ಕೊಡ್ತೀವಿ? LS ಕೊಡ್ತೀವಿ, ಕ್ಯಾಟ್ ಕೊಡ್ತೀವಿ, WC ಕೊಡ್ತೀವಿ. ಎಲ್ಲ ಕಮಾಂಡ್ಗಳು ಏನಾಗುತ್ತೆ? ಇವೆಲ್ಲವೂ ಏನಾಗುತ್ತೆ? ಆರ್ಡಿನರಿ ಫೈಲ್ ಆಗುತ್ತೆ. ಮತ್ತು ನಾನೀಗ ಕ್ರಿಯೇಟ್ ಮಾಡ್ತೀನಿ, ಯಾವುದು ಕ್ಯಾಟ್ ಕೊಟ್ಬಿಟ್ಟು ಯಾವುದೋ ಒಂದು ಫೈಲಿಗೆ ಗ್ರೇಟರ್ ದೆನ್ ಸಿಂಬಲ್ ಕೊಟ್ಟು ABC ಅಂತ ಕೊಟ್ಟೆ ಅಂತ ತಿಳ್ಕೊಳ್ಳಿ. ABC ಈಸ್ ಎ ordinary file. Okay, commands like cat, ls, etc etc are treated as ordinary files, and most common type of ordinary file is text file. So text file in the word in ಹೇಳಿದ್ನಲ್ಲ, ಅದೇನು most common ordinary file. It contains printable characters. The programs that we write are text files. So ನಾನೀಗ ಪ್ರೋಗ್ರಾಮ್ ಅನ್ನು ಟೈಪ್ ಮಾಡ್ತಾ ಇದ್ದೀನಿ, ಅದು text files ಆಗುತ್ತೆ. The characteristic of feature of text files is that the data inside them are divided into group of lines, and each line terminated by a new line character. So ಏನಾಗುತ್ತೆ? ಈ ಟೆಕ್ಸ್ಟ್ ಅಲ್ಲಿ ಡಿಫ್ರೆಂಟ್ ಲೈನ್ಸ್ ಇರುತ್ತೆ, ಡಿವೈಡ್ ಮಾಡ್ತೀವಿ ನಾವು. ಆಯಿತಾ? ಏನೋ ಒಂದು ಸೆಂಟೆನ್ಸ್ ಬರಿತಾ ಇದ್ದೀನಿ ತಿಳ್ಕೊಳ್ಳಿ, ಎಂಡ್ ಆಫ್ ಲೈನ್ ಆದಮೇಲೆ ನೆಕ್ಸ್ಟ್ ಲೈನಿಗೆ ಬರ್ತೀನಿ, ನೆಕ್ಸ್ಟ್ ಲೈನಿಗೆ ಬರ್ತೀನಿ, ಆ ಥರ.
ಸೊ ಅದರಲ್ಲಿ ಇಲ್ಲಿ ಪ್ರತಿಯೊಂದು ಲೈನಲ್ಲಿ ಏನು ನ್ಯೂ ಲೈನ್ ಕ್ಯಾರೆಕ್ಟರ್ನ ಟರ್ಮ್ ಇರುತ್ತೆ ಲಾಸ್ಟ್ ಲೈನ್. ಓಕೆ, ಸೊ ದಟ್. And next one is directory file. Directory contains no extra data. ಸೊ ಫೈಲಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಬಟ್ ಡೈರೆಕ್ಟ್ರಿಯಲ್ಲಿ ಏನಿರುತ್ತೆ ಎಕ್ಸ್ಟ್ರಾ ಡಾಟಾ ಇರಲ್ಲ, ಬಟ್ ಕೀಪ್ಸ್ ದಿ ಸಮ್ ಡೀಟೇಲ್ಸ್ ಆಫ್ ಫೈಲ್ಸ್ ಆ್ಯಂಡ್ ಸಬ್ ಡೈರೆಕ್ಟರೀಸ್ ದಟ್ ಇಟ್ ಕಂಟೈನ್ಸ್. ಸೊ ಏನು ಮಾಡುತ್ತೆ ಡೈರೆಕ್ಟ್ರಿ ಫೈಲ್ಸು? ಸೊ ಅದರೊಳಗಡೆ ಫೈಲ್ಸು ಮತ್ತು ಬೇರೆ ಡೈರೆಕ್ಟ್ರಿಗಳನ್ನ ಅದನ್ನೆಲ್ಲ ಹೋಲ್ಡ್ ಮಾಡಿರುತ್ತೆ. The Unix file system is organized with number of directories and subdirectories, and we can also create them as and when we need it. So Unix na directory file ನಾವು ಯಾವ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ಯಾವ ಬೇಕಾದಾಗ ಅವಾಗ ಕ್ರಿಯೇಟ್ ಮಾಡ್ಬೋದು. A directory file contains two fields for each file name of a file and its identification number. ಡೈರೆಕ್ಟರಿ ಫೈಲಲ್ಲಿ ಎರಡು ಫೀಲ್ಡ್ಸ್ ಇರುತ್ತೆ, ಒಂದು ಡೈರೆಕ್ಟರಿ ನೇಮು ಮತ್ತು ಐಡೆಂಟಿಫಿಕೇಶನ್ ನಂಬರ್, ಅದಕ್ಕೆ ಐನೋಡ್ ಅಂತ ಹೇಳ್ತೀವಿ. ಸೊ ಎಲ್ಲ ಫೈಲ್ಗೂ ಇರುತ್ತೆ ಆ ಫೈಲ್ ನೇಮು ಮತ್ತು ಐನೋಡ್ ಇರುತ್ತೆ. ಅದೇ ಥರ ಡೈರೆಕ್ಟರಿ ಫೈಲ್ಗೂ ಅಷ್ಟೇ ಡೈರೆಕ್ಟರಿ ನೇಮು ಮತ್ತು ಐನೋಡ್ ಇರುತ್ತೆ. When an ordinary file is created or removed, its corresponding directory file is automatically updated by the kernel with the relevant information about the file. ಸೊ ಅಂದರೆ ಏನು ಅಂದರೆ, ಈಗ ಒಂದು ಡೈರೆಕ್ಟರಿ ಫೈಲ್ ಒಳಗಡೆ ನಾನು ಏನೋ ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಆ ಡೈರೆಕ್ಟ್ರಿ ಅಂದರೆ ಅದರೊಳಗಡೆ ಏನು ನಾನು ಫೈಲ್ ಕ್ರಿಯೇಟ್ ಮಾಡಿದ್ನೋ ಆ ಡೈರೆಕ್ಟ್ರಿದೆಲ್ಲ ಏನಾಗುತ್ತೆ ರಿಲೆವೆಂಟ್ ಇನ್ಫಾರ್ಮೇಷನ್ ಚೇಂಜ್ ಆಗುತ್ತೆ. ಅಂದರೆ ಫಸ್ಟ್ ಈಗ ಒಂದು 10 MB ಅಷ್ಟು ಮೆಮೊರಿ ಇತ್ತು ಅಂತ ತಿಳ್ಕೊಳ್ಳಿ ಡೈರೆಕ್ಟರಿ. ಸೊ ನಾನೀಗ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ, ಅದು ವಿಡಿಯೋ ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಂದರೆ 10 ಇಂದ 20 ಆಯಿತು ಅಂತ ತಿಳ್ಕೊಳ್ಳಿ. ಅಂದರೆ ಡೈರೆಕ್ಟ್ರಿ ಫೈಲಿನ ಸೈಜೂ ಚೇಂಜ್ ಆಗುತ್ತೆ. ಸೊ ಯಾವಾಗ ಮಾಡಿಫಿಕೇಶನ್ ಆಗಿರುತ್ತೆ ಡೇಟು ಎಲ್ಲದೂ ಚೇಂಜ್ ಆಗುತ್ತೆ. ಓಕೆ, ಸೊ ಅದರೊಳಗಡೆ ಫೈಲ್ನ ನಾನು ಏನು ಚೇಂಜ್ ಮಾಡಿದ್ರು ಆ ಡೈರೆಕ್ಟ್ರಿನೂ ಅದ್ರ ಇನ್ಫಾರ್ಮೇಷನ್ ಚೇಂಜ್ ಆಗುತ್ತೆ. ಓಕೆ, ದಟ್ಸ್ ದಿ ಡೈರೆಕ್ಟ್ರಿ ಫೈಲ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಡಿವೈಸ್ ಫೈಲ್. ಸೊ ಆರ್ಡಿನರಿ ಫೈಲ್ ಅಂದರೆ ಬರೀ ಇನ್ಫಾರ್ಮೇಷನ್ ಇರುತ್ತೆ, ಡೈರೆಕ್ಟ್ರಿ ಫೈಲ್ ಅಂದರೆ ಅದರೊಳಗಡೆ ಫೋಲ್ಡರ್ ಮತ್ತು ಫೈಲ್ಸ್ ಇರುತ್ತೆ. ಡಿವೈಸ್ ಫೈಲ್ ಅಂದರೆ ಏನು ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಪ್ರಿಂಟರ್ಸ್. ಸೊ ನಾನೀಗ ಏನು ಪ್ರಿಂಟರ್ನ ಕನೆಕ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಪ್ರಿಂಟರ್ ಕನೆಕ್ಟ್ ಮಾಡಿದ ತಕ್ಷಣ ನಾವು ಏನೋ ಒಂದು ಫೈಲ್ ಬರುತ್ತೆ, ಅಂದರೆ ಡೈರೆಕ್ಟ್ರಿ ಒಂದು ಐಕಾನ್ ಬರುತ್ತೆ. ಅದು ಏನು ಅಂದರೆ, ಸೊ ಅದು ಡಿವೈಸ್ ಫೈಲ್ ಆಗುತ್ತೆ. ಓಕೆ, CD-ROM ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಡಿವೈಸ್ ಫೈಲು. ಇನ್ನೊಂದು ಹಾರ್ಡ್ ಡಿಸ್ಕ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಅದೇನು ಡಿವೈಸ್ ಫೈಲು. ಆ್ಯಂಡ್ ಟರ್ಮಿನಲ್ಸ್, ಯಾವುದಾದ್ರು ಬೇರೆ ಟರ್ಮಿನಲ್ಸ್ ಹಾಕಿದ್ರೆ ಅವೆಲ್ಲ ಏನಾದರೆ ಡಿವೈಸ್ ಫೈಲ್. ದೇರ್ ಇಸ್ ನೋ ನೀಡ್ ಆಫ್ ಎನಿ ಸ್ಪೆಷಲ್ ಕಮಾಂಡ್ ಆ್ಯಂಡ್ ಫಂಕ್ಷನ್ ಟು ಯೂಸ್ ಸಚ್ ಎ ಫೈಲ್ಸ್. ಯಾವುದೇ ಎಕ್ಸ್ಟ್ರಾ ಕಮಾಂಡ್ ಏನು ಬೇಡ. ಸೊ ಅದು ಕನೆಕ್ಟ್ ಮಾಡಿದ ತಕ್ಷಣ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಡಿವೈಸ್ ಫೈಲ್ನ ಯೂಸ್ ಮಾಡ್ಕೋಬೋದು. It is special in the sense that any output directed to it will be reflected onto the respective physical device associated with the file. ಈಗ ನಾನು ಪ್ರಿಂಟರ್ ಕೇಬಲ್ ಕನೆಕ್ಟ್ ಮಾಡಿದ್ದೀನಿ, ನನಗೇನಾಗುತ್ತೆ ಪ್ರಿಂಟರ್ ಡಿವೈಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ನಾನೀಗ ಆ ಪ್ರಿಂಟರ್ನ ಕೊಟ್ಟಾಗ ನಾನು ವರ್ಡಲ್ಲಿ ನಾನು ಅದನ್ನ ಆ ಡಿವೈಸಿನ ಲಿಂಕ್ ಕೊಟ್ಟಾಗ ಸೊ ಅದೇನಾಗುತ್ತೆ ಪ್ರಿಂಟರಿಂದು ಹೋಗಿ ಅಲ್ಲಿ ಅದನ್ನು ಎನೇಬಲ್ ಮಾಡಿ ಅದರ ಆಪರೇಷನ್ ಪರ್ಫಾರ್ಮ್ ಮಾಡಿಸುತ್ತೆ. ಆಯಿತಾ? ಸೊ ದಟ್ ಒನ್. When we issue a command to print a file, we are really directing the file's output to the file associated with the printer. Okay, so similarly for backup files, we use the file associated with the tape drives. So backup file and save ಮಾಡೋದಕ್ಕೆ ಅದಕ್ಕೆ ಏನು ಮಾಡ್ತೀವಿ, tape drives ಯೂಸ್ ಮಾಡ್ತೀವಿ. And kernel takes care of this by mapping special file name to their respective device. So kernel ಏನು ಮಾಡುತ್ತೆ ಇದರದೆಲ್ಲ ಟೇಕ್ ಕೇರ್ ಮಾಡುತ್ತೆ. Okay, that's it. And what's in a file name? File name ಅಲ್ಲಿ ಏನೇನು ಇರಬಹುದು? A file name can consist of up to 255 characters. So file name up to 255 characters ನ ಇರುತ್ತೆ. Files may or may not have extension and can consist of any number. So ಅಂದ್ರೆ ಏನಂದ್ರೆ file may or may not extensions, but ಅದರಲ್ಲಿ ಡಾಸಲ್ಲಿ ಎಕ್ಸ್ಟೆನ್ಷನ್ ಇರಬೇಕು. ಎಕ್ಸ್ಟೆನ್ಷನ್ ಅಂದರೆ ಈಗ ನನಗೆ CPP ಪ್ರೋಗ್ರಾಮ್ ಮಾಡ್ತಾ ಅಂತ ತಿಳ್ಕೊಳ್ಳಿ, abc.cpp, first.cpp, ಸೊ ಆ ಥರ ಕೊಡ್ತೀನಿಲ್ಲ. .cpp ಇಸ್ ಎಕ್ಸ್ಟೆನ್ಷನ್, ಬಟ್ ಯುನಿಕ್ಸಲ್ಲಿ ನಾನು ಎಕ್ಸ್ಟೆನ್ಷನ್ ಇದನ್ನು ಕೊಡ್ಬೋದು. ಫೈಲ್ ನೇಮ್ ABC ಆರ್ MNO ಆರ್ ಎನಿ ನೇಮ್ BCA, ಸೊ ಆ ಥರ. ಅಥವಾ ಎಕ್ಸ್ಟೆನ್ಷನ್ ಕೊಡ್ಬೋದು. ಎಕ್ಸ್ಟೆನ್ಷನ್ ಎಷ್ಟು ಬೇಕಾದ್ರೂ ಆಗ್ಬೋದು, abc.bca.srmv.mno. ಆ ಥರ ಎಷ್ಟು ಬೇಕಾದ್ರೆ ಎಕ್ಸ್ಟೆನ್ಷನ್ನು ಕೊಡ್ಬೋದು.
We can also use control character ನಾವು ಯೂಸ್ ಮಾಡ್ಬೋದು. ಅದರ್ ಅನ್ಪ್ರಿಂಟಬಲ್ ಕ್ಯಾರೆಕ್ಟರ್ ಇನ್ ದಿ ಫೈಲ್ ನೇಮ್ಸ್. ಕಂಟ್ರೋಲ್ ವಿ ಅಂತ ಕೊಡೋದು, ಎ ಬಿ ಸಿ ಆದ್ಮೇಲೆ ಕಂಟ್ರೋಲ್ ವಿ ಅಂತ ಕೊಡ್ಬೋದು, ಆ ಥರ ಏನು ಬೇಕಾದ್ರೂ ಕೊಡ್ಬೋದು. ಸಮ್ ವ್ಯಾಲಿಡ್ ಫೈಲ್ ನೇಮ್ಸ್ ಇನ್ ವಿನಿಕ್ಸ್ ಆರ್ ದಿಸ್ ಒನ್: ಡಾಟ್ ಲಾಸ್ಟ್ ಅಂಡರ್ಸ್ಕೋರ್ ಟೈಮ್, ಲೀಸ್ಟ್, ಕಂಟ್ರೋಲ್ ಬಿ, ಕಂಟ್ರೋಲ್ ಡಿ, hyphen, plus plus bcd, minus, flower bracket, square bracket, at, hash, dollars, percentage, star, bcd, a dot b dot c dot d dot e. ಸೊ ಈ ಥರ ಎಷ್ಟು ಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ಈ ಥರ. ಸೊ ಇದರಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಯುನಿಕ್ಸಲ್ಲಿ. ಓಕೆ, ದ ಕ್ಯಾರೆಕ್ಟರ್ ಬಿ ಯೂಸ್ಡ್ ಇನ್ ದಿ ಫೈಲ್ ನೇಮ್ ಇಸ್ ಏನನ್ನು ಯೂಸ್ ಮಾಡ್ಬೋದು ಅಂದರೆ ಆಲ್ಫಾಬೆಟ್ಸ್ ನ್ಯೂಮರಿಕಲ್ ಯೂಸ್ ಮಾಡೋದು. ಪೀರಿಯಡ್ಸಿಗೆ ಅಂದರೆ ಎಕ್ಸ್ಟೆನ್ಷನ್, ಒಂದೊಂದು ಫೈಲ್ಗೆ ಎಕ್ಸ್ಟೆನ್ಷನ್ಗೆ ಡಾಟ್ ಯೂಸ್ ಮಾಡ್ತೀವಿ, ದ ಹೈಫನ್ ಯೂಸ್ ಮಾಡ್ಬೋದು, ದ ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಓಕೆ, ಯುನಿಕ್ಸ್ ಇಂಪೋಸಸ್ ನೋ ರೆಸ್ಟ್ರಿಕ್ಷನ್ಸ್ ಆನ್ ದಿ ಎಕ್ಸ್ಟೆನ್ಷನ್ ಇಫ್ ಎನಿ ದಟ್ ಫೈಲ್ ಶುಡ್ ಹ್ಯಾವ್. ಎಷ್ಟು ಬೇಕಾದ್ರೂ ಎಕ್ಸ್ಟೆನ್ಷನ್ ಇರ್ಬೋದು. ಓಕೆ, ಫೈಲ್ ಕ್ಯಾನ್ ಹ್ಯಾವ್ as many dots embedded in its name. ಎಷ್ಟು ಬೇಕಾದ್ರೂ ಇರ್ಬೋದು. ಫೈಲ್ ನೇಮ್ ಕ್ಯಾನ್ ಆಲ್ಸೋ ಬಿಗಿನ್ ವಿತ್ ಡಾಟ್ ಆರ್ ಎಂಡ್ ವಿತ್ ಡಾಟ್. ಡಾಟ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು, ಡಾಟ್ ಕೊಟ್ಟು ಎಂಡ್ ಮಾಡ್ಬೋದು. ಯುನಿಕ್ಸ್ ಈಸ್ ಸೆನ್ಸಿಟಿವ್ ಟು ಕೇಸ್. ಸೊ ಸೆನ್ಸಿಟಿವ್ ಆಗಿರುತ್ತೆ ಕೇಸ್ಗೆ. ಈಗ ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ, ಚಾಪ್ 01 ಅಂತ ಮಾಡಿದ್ದೀನಿ. ನೆಕ್ಸ್ಟು ಫಸ್ಟ್ ಲೆಟ್ರು ಕ್ಯಾಪಿಟಲ್ ಸಿ ಕೊಟ್ಟಿದ್ದೀನಿ, ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ದೀನಿ, ಫುಲ್ ಕ್ಯಾಪಿಟಲ್ ಲೆಟರ್ ಮಾಡಿದ್ದೀನಿ. ಆರ್ 3 ಡಿಫ್ರೆಂಟ್ ಫೈಲ್ಸ್. ಏನಂದರೆ ಯುನಿಕ್ಸಲ್ಲಿ ಈ ಥರ ಮಾಡಿದ್ರೆ ನಾನು 3 ಡಿಫ್ರೆಂಟ್ ಫೈಲ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಇಟ್ಸ್ ಪಾಸಿಬಲ್ ಫಾರ್ ದೆಮ್ ಟು ಕೋ ಎಕ್ಸಿಸ್ಟ್ ಇನ್ ದಿ ಸೇಮ್ ಡೈರೆಕ್ಟಲ್ಲಿ ಇರ್ಬೋದು ಈ ಥರ. ಆಯಿತಾ? ಸೊ ದ್ಯಾಟ್. ಆ್ಯಂಡ್ ದೆನ್ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಯಾವ ಥರ ಇರುತ್ತೆ ಅಂತ. ಸೊ ಯುನಿಕ್ಸಲ್ಲಿ ಸೊ ರೂಟ್ ಇಸ್ ದಿ ಮೇನ್ ಫೈಲ್. ಸೊ ಅದರೊಳಗಡೆ ಬಿನ್ನು, ಡೇವು, ಎಕ್ಸೆಟ್ರಾ, ಹೋಮ್, ಎಮ್.ಎನ್.ಟಿ, ಸ್ಟ್ಯಾಂಡ್, ಟೆಂಪು, ಯೂಸರು, ಈ ಥರ ಯುನಿಕ್ಸ್ ಫೈಲ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಇದನ್ನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ನಾನು. ಸಾಕು ಇವತ್ತಿಗೆ.